हंस रहे हैं गृह मंत्री जी हंस रहे हैं, लेकिन घबराइए नहीं, ये वो नेहरू नहीं है जिनसे आप इतना कतराते हैं। और कुछ प्रदेशों की ताकत कम करके लोकतंत्र की धज्जियां उड़ाकर अगले चुनाव के लिए अपनी पार्टी की मजबूती का ढांचा बनाया जा रहा है। चाणक्य आज अगर जिंदा होते तो वो भी चौंक जाते आपकी राजनीतिक कुशलता में। ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಈಗ ದೇಶಾದ್ಯಂತ ಮಹಿಳಾ ಮೀಸಲಾತಿ ಮತ್ತು ಕ್ಷೇತ್ರ ಪುನರ್ವಿಂಗಡಣೆ ಮಸೂದೆಗಳ ಬಗ್ಗೆ ಭಾರಿ ಚರ್ಚೆಗಳು ಆಗ್ತಾ ಇದ್ದಾವೆ. ಈ ಎರಡೂ ಮಸೂದೆಗಳ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಸೋತು ಸುಣ್ಣ ಆಗಿದೆ. ಆದರೆ ಈ ವಿಚಾರಗಳಲ್ಲಿ ಲೋಕಸಭೆಯಲ್ಲಿ ನಡೆದ ಜಟಾಪಟಿಯಲ್ಲಿ ಹೈಲೈಟ್ ಆಗಿದ್ದು ವಯನಾಡ್ ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ. ಲೋಕಸಭೆಯಲ್ಲಿ ಪ್ರಿಯಾಂಕಾ ಗಾಂಧಿ ಮಾಡಿದ ಭಾಷಣ ಕೇವಲ ರಾಜಕೀಯ ಟೀಕೆಯಾಗಿ ಮಾತ್ರ ಕಂಡುಬರಲಿಲ್ಲ, ಅದು ಎದುರಾಳಿಗಳನ್ನು ಬೌದ್ಧಿಕವಾಗಿ ಕಟ್ಟಿ ಹಾಕೋ ತಂತ್ರಗಾರಿಕೆ ರೀತಿ ಇತ್ತು. ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವನ್ನು ಕಟುವಾಗಿ ಟೀಕೆ ಮಾಡ್ತಾ ಇದ್ದಾಗಲೂ ಅವರ ಮುಖದಲ್ಲಿ ಸೌಮ್ಯತೆ ಮತ್ತು ಮಂದಹಾಸ ಕಂಡು ಬರ್ತಾ ಇತ್ತು. ಅವರ ಮಾತಿನ ಪ್ರಖರತೆ ಇನ್ನಷ್ಟು ಮತ್ತಷ್ಟು ಜಾಸ್ತಿ ಆಗ್ತಾ ಇತ್ತು. ಉದ್ವೇಗ ಇರಲಿಲ್ಲ, ಹಾರಾಟ ಚೀರಾಟನೂ ಕಂಡು ಬರಲಿಲ್ಲ. ಪ್ರಶಾಂತವಾಗಿ ಸೌಮ್ಯ ಮಾತುಗಳಿಂದಾನೇ ಸರ್ಕಾರದ ನಿರ್ಧಾರಗಳನ್ನು ಪ್ರಜಾಪ್ರಭುತ್ವದ ಮೇಲಿನ ದಾಳಿ ಅಂತ ಕರೆದ ಪ್ರಿಯಾಂಕಾ ಗಾಂಧಿ ನಗ್ನಗ್ತಾನೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿದ್ರು. ऐतिहासिक बैकग्राउंड ये है कि इसकी शुरुआत भी नेहरू नाम के एक व्यक्ति ने ही किया, लेकिन घबराइए नहीं, ये वो नेहरू नहीं है जिनसे आप इतना कतराते हैं। अगर ये विधेयक पारित होता है तो समझ लीजिए कि इस देश में लोकतंत्र खत्म हो जाए. ಕಿರ್ಚಾಡಲು ಹೆಸರುವಾಸಿಯಾಗಿರುವ ಆಡಳಿತ ಪಕ್ಷದ ಕೆಲ ಸಂಸದರು ಸಹ ಪ್ರಿಯಾಂಕಾ ಗಾಂಧಿ ಅವರ ಟೀಕೆಗಳಿಗೆ ಉತ್ತರ ಕೊಡೋದಕ್ಕೆ ಆಗಲಿಲ್ಲ. ಮಹಿಳಾ ಮೀಸಲಾತಿ ವಿಚಾರದಲ್ಲಿ ಸರ್ಕಾರದ ನಿರ್ಧಾರಗಳನ್ನು ಪ್ರಿಯಾಂಕಾ ಗಾಂಧಿಯವರು ಅತ್ಯಂತ ತಾರ್ಕಿಕವಾಗಿ ಪ್ರಶ್ನೆ ಮಾಡಿದರು. 33% ಮಹಿಳಾ ಮೀಸಲಾತಿಯನ್ನು ಜಾರಿಗೊಳಿಸೋದಕ್ಕೆ ಕ್ಷೇತ್ರ ಪುನರ್ವಿಂಗಡಣೆ ನೆಪ ಒಡ್ಡುವ ಬದಲು ಈಗಾಗಲೇ ಇರೋ 543 ಕ್ಷೇತ್ರಗಳಲ್ಲೇ ಆ ಮಹಿಳಾ ಮೀಸಲಾತಿಯನ್ನು ಇಮಿಡಿಯೇಟ್ ಆಗಿ ಯಾಕೆ ಜಾರಿಗೊಳಿಸಬಾರ್ದು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಡೈರೆಕ್ಟ್ ಆಗಿ ಕ್ವಶನ್ ಮಾಡಿದ್ರು. अध्यक्ष महोदय, इन्हीं 543 लोकसभा क्षेत्रों में से महिलाओं को 33% आरक्षण क्यों नहीं दिया? अगर पद खोने का डर नहीं है तो कुछ लोग अपना पद खोलें. ಮೀಸಲಾತಿ ವಿಚಾರವನ್ನ ಕೇವಲ ಅಧಿಕಾರದಲ್ಲಿ ಮುಂದುವರಿಯುವ ರಾಜಕಾರಣ ಇದು ಅಂತ ಆರೋಪ ಮಾಡಿದ್ರು. एक तरफ महिला आरक्षण की बड़ी बड़ी बातें, तो दूसरी तरफ गुप्त रूप से ओबीसी वर्ग का हक छीना जा रहा है, और कुछ प्रदेशों की ताकत कम करके लोकतंत्र की धज्जियां उड़ाकर अगले चुनाव के लिए अपनी पार्टी की मजबूती का ढांचा बनाया जा रहा है. हंस रहे हैं. ಇಲ್ಲಿ ಗಮನಿಸಬೇಕಾಗಿದ್ದು ಏನಂತಂದ್ರೆ, ಪ್ರಿಯಾಂಕಾ ಗಾಂಧಿಯವರು ತಮ್ಮ ಭಾಷಣದ ಉದ್ದಕ್ಕೂ ಹಾರಾಡಲಿಲ್ಲ, ಚೀರಾಡಲಿಲ್ಲ. ಕೂಗುಮಾರಿಗಳಿಗೆ ಮಾದರಿಯಾಗೋ ರೀತಿಯಲ್ಲಿ ಅತ್ಯಂತ ಸೌಮ್ಯಯುತವಾಗಿ ಸರಳ ಪ್ರಶ್ನೆಗಳ ಮೂಲಕವೇ ಆಡಳಿತ ಪಕ್ಷದ ಸಂಸದರನ್ನು ಕಟ್ಟಿ ಹಾಕುವಲ್ಲಿ ಯಶಸ್ವಿಯಾದರು. ಅಮಿತ್ ಶಾಗೆ ಕೊಟ್ಟ ಟಾಂಗ್ ಅಂತೂ ಸೂಪರ್ ಡೂಪರ್ ಇತ್ತು. ಒಂದು ವೇಳೆ ಈಗ ಚಾಣಕ್ಯ ಬದುಕಿದ್ದಿದ್ರೆ ನಿಮ್ಮ ಕುತಂತ್ರ ಕಂಡು ಬೆಚ್ಚಿ ಬೀಳ್ತಾ ಇದ್ದ ಅಂತ ನಯವಾಗಿ ಎತ್ತಿವಿದ್ರು. ಪ್ರಿಯಾಂಕಾ ಗಾಂಧಿಯವರ ಈ ಮಾತು ಅಮಿತ್ ಶಾನ ಹೊಗಳಿದ್ರು ತೆಗಳಿದ್ರು ಅಂತಾನೆ ತುಂಬಾ ಜನ ಕನ್ಫ್ಯೂಸ್ ಆಗೋಗಿದ್ರು. गृह मंत्री जी हंस रहे हैं. पूरी योजना बना रखी है. चाणक्य आज अगर जिंदा होते तो वो भी चौंक जाते आपकी राजनीतिक कुशलता में. ಒಟ್ಟಿನಲ್ಲಿ ನಿನ್ನೆ ಪ್ರಿಯಾಂಕಾ ಗಾಂಧಿ ಅವರು ಮಾಡಿದ ಭಾಷಣ ಅದು ನೋಡಲೇಬೇಕಾದ ಭಾಷಣ ಅನ್ನೋ ರೀತಿ ಇತ್ತು. ಸಾಮಾಜಿಕ ನ್ಯಾಯ ಮತ್ತು OBC ಮೀಸಲಾತಿ ವಿಚಾರದಲ್ಲಿ ಪ್ರಿಯಾಂಕಾ ಗಾಂಧಿ ಮಂಡಿಸಿದ ಭಾಷಣ ಭಾರಿ ತೂಕ ಇತ್ತು. ಅದರಲ್ಲಿ ಹೊಸ ಗಣತಿಯನ್ನು ನಡೆಸದೇನೆ ಹಳೆಯ 2011 ಜನಗಣತಿಯ ಆಧಾರದ ಮೇಲೆ ಕ್ಷೇತ್ರ ಪುನರ್ವಿಂಗಡಣೆ ಮಾಡೋದಕ್ಕೆ ಹೋಗ್ತಾ ಇರೋದು ಹಿಂದುಳಿದ ವರ್ಗಗಳಿಗೆ ಮಾಡೋ ಅತಿ ದೊಡ್ಡ ದ್ರೋಹ ಅಂತ ವಾಗ್ದಾಳಿ ನಡೆಸಿದ್ರು. ಹೊಸ ಗಣತಿಯಿಂದ OBC ಜನಸಂಖ್ಯೆಯ ನೈಜ ಅಂಕಿಅಂಶಗಳು ಹೊರಗೆ ಬರ್ತಾವೆ ಅನ್ನೋ ಭಯದಿಂದಾನೇ ಸರ್ಕಾರ ಈ ರೀತಿ ಕುತಂತ್ರ ಮಾಡ್ತಿದೆ ಅಂತ ಅಂಕಿ ಅಂಶಗಳ ಸಮೇತನೇ ಪ್ರಿಯಾಂಕಾ ಗಾಂಧಿ ಅವರು ಸರ್ಕಾರವನ್ನು ಬೆತ್ತಲೆ ಮಾಡಿ ನಿಲ್ಲಿಸಿದ್ರು. आदरणीय प्रधानमंत्री महोदय जी से आज ये उम्मीद नहीं रख सकते, क्योंकि वह समस्याओं से घिरे हुए हैं. उन पर अंतर्राष्ट्रीय दबाव बहुत है. महिला आरक्षण जैसे ऐतिहासिक कदम को उन्होंने सत्ता को बनाए रखने का एक कमजोर बहाना बना दिया है. जाति जनगणना को नकारते हुए एक ऐसी संसद बनाना चाहते हैं जिसमें सिर्फ अभिव्यक्ति और चर्चा का ही अभाव नहीं होगा, बल्कि पिछड़े वर्गों और प्रदेशों की समानता का भी अभाव होगा.
ಒಂದು ಕಡೆ ರಾಹುಲ್ ಗಾಂಧಿಯವರು ನೇರವಾಗಿ ಆಕ್ರಮಣಕಾರಿಯಾಗಿ ಸರ್ಕಾರದ ಮೇಲೆ ಮುಗಿಬೀಳ್ತಾ ಇದ್ದಾರೆ, ಇನ್ನೊಂದು ಕಡೆ ಪ್ರಿಯಾಂಕಾ ಗಾಂಧಿಯವರು ನಯವಾಗಿ ನಾಜೂಕಾಗಿ ಮಾತಾಡ್ತಾನೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ದಾರೆ. ಇದು ಒಂದು ಲೆಕ್ಕದಲ್ಲಿ ಕಾಂಗ್ರೆಸ್ಗೆ ಹೊಸ ಚೈತನ್ಯವನ್ನು ತಂದುಕೊಟ್ಟಿದೆ. ಇವರಿಬ್ಬರ ಭಿನ್ನ ಶೈಲಿಗಳು ಮುಂದಿನ ದಿನಗಳಲ್ಲಿ ದೇಶದ ರಾಜಕೀಯ ಚಿತ್ರಣವನ್ನೇ ಬದಲಿಸುವ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.